ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ, ನಮ್ಮ ಮನ್ಯಾಗ ಅಂದ್ರೆ ನಮ್ಮ ಮನೆ ಅಂದ್ರೆ ರೀ ನಮ್ಮದೇ ಮನೆ ಆಗ್ಬೇಕ್ರಿ. ಇದನ್ನು ನಮ್ಮ ಆಯಿ ಅಂದ್ರೆ ನಮ್ಮ ಮಾಮನೂ ಅವು ಇಲ್ರಿ, ನಮ್ಮ ಆಯಿ ರೀ, ನಮ್ಮ ಆಯ್ದು. ಆಮೇಲೆ ಎಲ್ಲಿ ನಾ ವ್ಲಾಗ್ ಮಾಡತ್ತೀನಲ್ರಿ, ಇವ್ರ ಮನ್ಯಾಗ ಮದ್ವೆ ಐತ್ರಿ, ನಮ್ಮ ನಾದಿನಿ ಮದ್ವೆ ಐತ್ರಿ. ಅದಕ್ಕೆ ಇವತ್ತು ಬಳೆ ಶಾಸ್ತ್ರ ಮಾಡತ್ತಾರ ಅವ್ರಿ. ಈಗೀಗ ಬಂದ್ವಿ ನಾವು ಜಸ್ಟ್. ಇಲ್ಲಿ ನೋಡ್ರಿ, ನಮ್ಮ ನೆಗೆಣತ್ ಎಲ್ಲವ್ರು ಬಂದಾರ. ಇವತ್ತು ನಾವು ಬಂದೀವ್ರಿ. ನಮ್ಗೆ ಅಷ್ಟು ಗೊತ್ತಿದ್ದಿತ್ತಿಲ್ಲ, ಮದುವೆ ಅದತ್ತೆ ಗೊತ್ತಿತ್ತು, ಇವತ್ತೇ ಬಳೆ ಉಡಿಸ್ತಾರತ್ತ ಹಿಂಗೇನೋ ಗೊತ್ತಿದ್ದಿಲ್ಲ. ಅದಕ್ಕೆ ನಾವು ಬಳೆ ಉಡ್ಸೋರು ಇನ್ನೂ ಆಗಳ ಬಂದಾರಿ. ಜಸ್ಟ್ ಎಲ್ಲರೂ ಬಳೆ ಉಡ್ಸಕ್ಕೆ ಅದು ಇದು ಮಾಡೋಕೆ ಎಲ್ಲರಿಗೆ ಕರೆದು ಬಂದಾರ. ಇವಾಗ ನೋಡ್ರಿ, ನಮ್ಮ ರಚ್ಚು ಎಲ್ಲವ್ರು ಬಳೆ ಉಟ್ಕೊಂಡಿರ್ತಾರ. ನಮ್ಮದು ಆಗೈತ್ರಿ, ಬಳೆ ಅತ್ತೆಲ್ಲ ಉಟ್ಕೊಂಡಿವಿ. ಇನ್ನು ಉಟ್ಕೋರು ಭಾಳ ಮಂದಿ ರೀ. ಆಮೇಲೆ ಊರಿಂದೆಲ್ಲ ಮಂದಿ ಬಂದಾರಲ್ರಿ, ಅವರು ಉಟ್ಕೋಬೇಕು. ಆಮೇಲೆ ಇನ್ನು ಇದು ಮಾಡ್ಬೇಕ್ರಿ, ನಮ್ಮ ಕಡೆ ಶಾಸ್ತ್ರಕ್ಕಂತೇಳಿ ಭೂಮಕ್ಕ ಶಾವ್ಗೆ ಐತೆ ಮಾಡ್ತೀವ್ರಿ ನಾವು, ಭೂಮ ಕೊಡಕ್ಕಂತೇಳಿ. ಇನ್ನು ಅದೆಲ್ಲ ಮಾಡ್ಬೇಕ್ರಿ. ಇನ್ನು ಮಾಡೋರು ಯಾರೂ ಇದ್ದಿತ್ತಿಲ್ಲ. ಅದಕ್ಕೆ ನೋಡರಿ ಇನ್ನು ಯಾರ್ಯಾರು ಇರ್ತಾರೆ ಯಾರ್ಯಾರು ಇಲ್ಲ ಅಂತ ಮಾಡ್ಲಿಕ್ಕಂತೇಳಿ ಇನ್ನು ಯಾರೂ ಇದು ಮಾಡಿಲ್ರಿ. ಇನ್ನು ಎಲ್ಲ ರೆಡಿ ಮಾಡ್ಕೋಬೇಕು, ರೆಡಿ ಮಾಡ್ಕೊಂಡ್ಕೆರೆ ಮಾಡ್ಬೇಕ್ರಿ. ಇನ್ನು ನೋಡಿರಿ, ಬಳೆ ಉಟ್ಕೋರೆಲ್ಲ ಕೂತಾರೆ. ಇನ್ನು ಇಲ್ಲಿ ನೋಡ್ರಿ, ನಮ್ಮ ನೆಗೆಣಿ ಆಮೇಲೆ ನಮ್ಮ ಅಪ್ಪು ಎಲ್ಲವರು ಅವರು ಬಂದಾರ ಲಗ್ನಕ್ಕೆ. ಆ ಕಡೆ ದುಡ್ಲಿಕ್ಕೆ ಇದ್ದಾರಲ್ರಿ, ಅವರು ಇವತ್ತೇ ಬಂದಾರ್ರಿ. ಇನ್ನೊಂದು 2 ದಿನದಾಗ ಲಗ್ನ ಐತ್ರಿ, ನಾಳೆಗೆ ನಾಡ್ದು ಐತ್ರಿ, 2 ದಿನದಾಗ. ಅದಕ್ಕೆ ಇವತ್ತೆಲ್ಲ ಬಳೆ ಶಾಸ್ತ್ರ ಎಲ್ಲ ಮಾಡತ್ತಾರ್ರಿ. ನಾವು ಈಗ ಎಲ್ಲ ಇದು ಮಾಡ್ಕ್ಯಾರೆ ಹೋಗ್ಬೇಕ್ರಿ ಮನೆ ಕಡೆಗೆ. ಇನ್ನು ಬೀಗರೆಲ್ಲ ಇನ್ನೂ ಯಾರೂ ಬಂದಿಲ್ಲರಿ, ಅಷ್ಟೇ ಒಬ್ಬರಿಬ್ಬರು ಬಂದಾರ. ಇವಾಗ ನೋಡ್ರಿ, ಶಾಸ್ತ್ರಕ್ಕಂತೇಳಿ ಶಾವ್ಗೆ ನಾವು ಕೈಲೇ ಬಸ್ಲಿತ್ತೀವಿ ರೀ. ಶಾವ್ಗೆ ಕೈಲೇ ಮಾಡ್ತೇವ್ರಿ. ನಾನಂತೂ ಮಾಡಿಲ್ರಿ, ಒಟ್ಟು ಇದೇ ಫಸ್ಟ್ ನೋಡ್ರಿ ಶಾವ್ಗೆ ಮಾಡೋದು. ಒಟ್ಟು ಮಾಡಿಲ್ರಿ, ಗೊತ್ತಿಲ್ಲರಿ ನಾವು ಶಾವ್ಗೆ ಹೆಂಗೆ ಮಾಡ್ತಾರೆ ಹೆಂಗಿಲ್ಲ ಅಂತೇಳಿ. ನೋಡಿರಿ, ಈ ರೀತಿ ಶಾವ್ಗೆ ಮಾಡತ್ತೇವೆ ನಾನು. ಆಮೇಲೆ ನಮ್ಮ ನೆಗೆಣಿದವ್ವ, ನಮ್ಗೆ ಅವ್ವ ಅಂತಾಳಲ್ರಿ, ಸಣವ ಅಂತೀವಿ ರೀ ನಾವು ಜಾಸ್ತಿ. ನಮ್ಮ ಕಡೆದವ್ರಿಗೆ ನಾವು ಅವ್ವ ಅಂತ ಅನ್ನಂಗಿಲ್ಲ, ಸಣವ ಸಣವ ಮೋಶಿ ಆಮೇಲೆ ಕಾಕಿ ಹಿಂಗೆ ಅಂತೀವಲ್ರಿ. ಅದಕ್ಕೆ ಸಣವ ನಾನು ಇದು ಮಾಡತ್ತಿದ್ದೀವಿ, ಹೊಸ್ಲಿತ್ತಿದ್ದೇವೆ ರೀ ಶಾವ್ಗೆ. ನಾವಿಬ್ಬರು ಮ್ಯಾಲೆ ಹೊಸ್ಲಿತ್ತಿದ್ದೀವಿ, ಆಮೇಲೆ ತಳಗ ಇಬ್ಬರು ಮಂದಿ ಶಾವ್ಗೆ ಇದು ಮಾಡ್ಕೊಳತ್ರಿ, ಬಿಡಿಸ್ಕೊತಿರಿ ತಳಗ. ಮದುಮಗಳು ಕೂತಾಳ್ರಿ ಅಲ್ಲಿ, ಮದುಮಗಳು ನೋಡಿಲ್ಲ ಇನ್ನು. ಮದುಮಗಳು ಕೂತಾಳ್ರಿ, ಮದುಮಗಳು ಇದು ಮಾಡ್ಲತ್ತಾಳ. ಆಮೇಲೆ ನಾನು ನಮ್ಮ ನೆಗೆಣಿ ತಳಗ ನಾವಿಬ್ಬರು ಆಗಿದ್ದೇವ್ರಿ. ನಾ ಹೊಸ್ಲಿಗಿತ್ತಿದ್ದ, ಆಕೆ ತಳ ತೆಗೆದು ಕಡ್ದು ಬುಟ್ಟ್ಯಾಗ ಹಾಕ್ಲಾಗತ್ತಿಲ್ರಿ ನಮ್ಮ ನೆಗೆಣಿ. ಅದಕ್ಕಲಾಗೆ ಒಂದು ಸ್ವಲ್ಪ ಇದು ಯಾರೂ ಇದ್ದಿತ್ತಿಲ್ರಿ ಮಾಡೋರು. ನಮ್ಗೆ ಮಾಡ್ಲಿಕ್ಕೆ ಬರ್ತೈತಿಲ್ಲ, ಒಟ್ಟು ನಮ್ಗೆ ಗೊತ್ತಿಲ್ಲರಿ ಮಾಡೋದು ಹೆಂಗೆ ಮಾಡ್ತಾರಂತೇಳಿ. ಇದೇ ಶುರು ಮಾಡತ್ತೀನಿ ನೋಡ್ರಿ ನನಗಂತೂ ಒಟ್ಟು ಬರೋಂಗಿಲ್ಲ. ನಮ್ಮ ಸಣ್ಣವನು ಬರಲ್ಲಂತ್ರಿ ಅವ್ರೇನು ಶಾವ್ಗೆ ಮಾಡೋಕೆ. ಅದಕ್ಕೆ ನೋಡ್ರಿ, ಅವರು ಬೈಲಾಗತ್ತೀರಿ, ದಮ್ ಆಲಗತ್ತಾವ ಸಣ್ಣ ಮಾಡ್ರಿ ಅಂತೇಳಿ. ನಮಗಂತೂ ಬರಲ್ಲಲ್ರಿ ಸಣ್ಣ ಮಾಡೋಕೆ. ಗೊತ್ತಿದ್ರೆ ಯಾರಿಗೆಲ್ಲ ಹಿಂಗೆ ಗೊತ್ತಿರ್ತಾವಲ್ಲ ಶಾವ್ಗೆ ಬಸಿಯೋದು ಅಂತೇಳಿ, ಅಂದ್ರೆ ಶಾವ್ಗೆ ಹೊಸ್ಯೋದು, ಅವ್ರಿಗೆ ಗೊತ್ತಿತ್ತಂದ್ರೆ ಅವ್ರು ಹೊಸಿತಾರೆ ರೀ. ಗೊತ್ತಿಲ್ಲಾರ್ದವ್ರಿಗೆ ಹೊಸ್ಲಿಕ್ಕೆ ಬರೋಂಗಿಲ್ರಿ ಅದು. ನನಗಂತೂ ಅಷ್ಟು ಬಂದಿಲ್ಲರಿ. ಫಸ್ಟ್ ಹೊಸ್ದಿನಂದ್ರೂ ಭೀ ಒಂದು ಸ್ವಲ್ಪ ಸಣ್ಣ ಹೊಸ್ದೀನಿ. ಆಮೇಲೆ ನಮ್ಮ ಸಣ್ಣವಂತರೂ ಒಂದು ಸ್ವಲ್ಪ ದಮ್ ಹೊಸ್ಲೈತ್ರಿ ಅವ್ರಿಗೆ ಗೊತ್ತಾಗಿಲ್ರಿ. ಆಮೇಲೆ ನನಗೆ ಗೊತ್ತಿದ್ದಿತ್ತಿಲ್ಲ ನೋಡಿರಿ. ನಾವಂತೂ ಬಳೆ ಹಾಕ್ಕೊಂಡಿವಿ, ಎಲ್ಲ ಹಾಕೊಂಡು ಕೆರೆ ಕೂತೀವಿ, ಕೆರೆ ಶಾವ್ಗೆ ಹೊಸ್ಯಾತೀವಿ. ನಮ್ಮ ಮನೆಯಿಂದ ಲಗ್ನ ಐತ್ರಿ, ಹೊರಗಿಂದೇನಿಲ್ಲ. ನಮ್ದು ಅತ್ತೆ ಮಗಳದ್ರಿ, ನಮ್ಮದು ಅಂದ್ರೆ ನಮ್ಮ ಮಾಮಂದು, ನಮ್ಮ ಯಜಮಾನ್ರದ್ದು ಕಾಕನ ಮಗಳದ ರೀ ಖಾಸ. ನಮ್ಮ ನಾದಿನಿ ಲಗ್ನ ಐತ್ರಿ. ಎಲ್ಲರೂ ತಪ್ಪದೆ ಬನ್ನಿರಿ ನಮ್ಮ ನಾದಿನಿ ಲಗ್ನಕ್ಕೆ. ಎಲ್ಲರೂ ಮದ್ವೆದು ಶುಭ ಹಾರೈಸ್ರಿ ಅಂತ ಕೇಳ್ತೇನೆ ರೀ ನಾ ಅಂತ್ರ. ಆಕಿಂದು ಇನ್ನೂ 2 ದಿನದಾಗ ಐತ್ರಿ ಲಗ್ನ. ದಮ್ ಆಗ್ಯಾವ ಅಂತೇಳಿ ನೋಡ್ಲಾಕತ್ತಾರ ರೀ ಎಲ್ಲರೂ. ಭಾಳ ದಮ್ ಆಗ್ಯಾವ ಅಂತೇಳಿ ಕೈಲೇ ಒಂದು ಜರ ಇದು ತೀಡ್ದಂಗೆ ಮಾಡಿ ಇದು ಮಾಡ್ಲಾಕತ್ತೀರಿ, ಸಣ್ಣ ಹೊಸ್ಲಿಗತ್ತೀರಿ. ನಾನು ಎಷ್ಟು ಆಗ್ತದೆ ಅಷ್ಟು ಸಣ್ಣ ಹೊಸ್ಲಿತ್ತಿದ್ರಿ, ನನಗೊಂದು ಸ್ವಲ್ಪ ಸಣ್ಣ ಬರತ್ತೀವಿ. ಆಮೇಲೆ ನಮ್ಮ ಮೋಶಿ ನಮ್ಮ ಸಣ್ಣವನ್ನೇ ಒಂದು ಸ್ವಲ್ಪ ದಮ್ ಆಲಾಗತ್ತೀವಿ ರೀ. ಅಷ್ಟೇನು ಭಾಳ ಏನು ಇದು ಆಗಿತ್ತಿಲ್ಲ. ಯಾರಿಗೂ ಗೊತ್ತಿಲ್ಲಲ್ರಿ ನಮಗೆ ಹಿಂಗೆ ಮಾಡ್ತಾರಂತೇಳಿ. ಅದಕ್ಕೆ ನಮ್ಮ ಕಡೆ ಈ ರೀತಿ ಕಾರ್ಯಕ್ರಮಗಳು ಮಾಡ್ತಾರೆ ರೀ. ಈ ರೀತಿ ಶಾವ್ಗೆ ಭೂಮಕ್ಕಂತೇಳಿ ಭೂಮ ಕೊಡೋದು ಅದು ಮಾಡೋದು, ಹಿಂಗೆ ಕಾರ್ಯಕ್ರಮ ಇದು ಶಾಸ್ತ್ರತೆ ಇರ್ತಾವ್ರಿ ನಮ್ಮ ಕಡೆಗೆ. ಅದಕ್ಕೆ ನಮ್ಮ ಕಡೆ ಅಂತೂ ಹಿಂಗೆ ಶಾಸ್ತ್ರ ಮಾಡೋಕೆ ಭೂಮಕ್ಕ ಕೊಡಕ್ಕಂತೇಳಿ ಶಾವ್ಗೆ ಹೊಸ್ಯಾತೀವಿ ನೋಡಿರಿ. ಯಾರ್ಯಾರು ಏನೇನು ಕಡೆ ಇರ್ತಾವೆ ನಮ್ಗಂತೂ ಗೊತ್ತಿಲ್ಲರಿ. ನಮ್ಮ ಕಡೆ ಇಟ್ಟಿರ್ತಾವೆ ಶಾಸ್ತ್ರಕ್ಕಂತೇಳಿ ಅಷ್ಟು ಮಾಡೇಬೇಕಲ್ರಿ ನಾವಂತರೂ. ಅದು ಇಲ್ಲ ಅಂತೇಳಿ ಬಿಡಪ್ಲೇನೂ ಇಲ್ಲರಿ, ಬಿಡ್ಲಕ್ಕೂ ಬರೋಂಗಿಲ್ಲ ಅದು. ಹಿಂಗೆ ಶಾವ್ಗೆ ಚಾಜಕ್ಕಂತೇಳಿ ಇಷ್ಟು ಶಾವ್ಗೆ ಹೊಸೇಬೇಕ್ರಿ ನಾವು. ಏನೇ ಅಲ್ಲಿ ಎಲ್ಲ ಆಗೋಣ ಇಲ್ಲಿ ಅರ್ಶಿಣ ಶಾಸ್ತ್ರ ಅಂತ ಏನೂ ಮಾಡೋಂಗಿಲ್ಲ ರೀ. ಎಲ್ಲ ಅವ್ರ ಕಡೆಗೆ ಇರ್ತದೆ ರೀ. ಮದುವೆ
ಮದಿ ಅವ್ರ ಕಡೆ ಇದಲ್ರಿ, ಅಂದ್ರೆ ಹುಡುಗನ ಕಡೆಯವ್ರದ್ದು. ಅವ್ರ ಕಡೆ ಅಲ್ಲೇ ಅರ್ಶಿಣ ಶಾಸ್ತ್ರ ಇರ್ತಲ್ಲ ಆ ಕಡೆ ಮಾಡ್ತಾರೆ. ಇಲ್ಲಿ ನಾವೇನು ಅರ್ಶಿಣ ಶಾಸ್ತ್ರ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ ರೀ ಇಲ್ಲಿ ಮನ್ಯಾಗ. ಎಲ್ಲ ಅವ್ರ ಕಡೆ ಇರ್ತಾರೆ. ಬರೀ ನಮ್ಮ ಕಡೆ ಬರೀ ಶಾಸ್ತ್ರ, ಆಮೇಲೆ ಶಾವ್ಗೆ ಬಸ್ದು ಭೂಮುಖತೆ ಮಾಡ್ತೀವಿ ರೀ. ಆಮೇಲೆ ಅವ್ರ ಕಡೆಗೆಲ್ಲ ಒಳಕಲ್ಲು ಪೂಜೆ, ಬೀಸುಕಲ್ಲು ಪೂಜೆ ಎಲ್ಲ ಅವ್ರ ಕಡೆ ಇರ್ತಾವೆ ರೀ. ಹಿಂಗೆ ಇದು ಇರ್ತದಲ್ರಿ, ಒಳಕಲ್ದ ಜೋಳ ಕೊಡ್ತಾರೆ. ಅವ್ರ ಕಡೆ ಒಳಕಲ್ಲು ಪೂಜೆ, ಬೀಸುಕಲ್ಲು ಪೂಜೆ, ಆಮೇಲೆ ಅರಿಶಿಣ ಶಾಸ್ತ್ರ ಎಲ್ಲ ಅವ್ರ ಕಡೆ ಮಾಡ್ತಾರೆ ರೀ. ನಾಳೆ ಕರ್ಕೊಂಡು ಹೋಗ್ತಾರೆ ರೀ ಮದುಮಗಳಿಗೆ. ನಾಳೆಗೆ ಒಂದು ಸ್ವಲ್ಪ ಇಲ್ಲಿ ಊರಾಗ ಕಾರ್ಯಕ್ರಮ ಅದ ರೀ, ಕಾರ್ಯಕ್ರಮ ಮಾಡಿ ನಾಳೆ ಕರ್ಕೊಂಡು ಹೋಗ್ತಾರೆ ರೀ. ನಾನು ಮನೆಗೆ ಬಂದೇವಲ್ರಿ, ಸಂಜಾಳಿಗೆ ಮನೆಗೆ ಬಂದೇವ್ರಿ. ಅಲ್ಲಿದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ಕೆರೆ ಇವಾಗ ನೋಡಿರಿ ತಿನ್ನೋಕೆ ಏನೂ ಇದ್ದಿತ್ತಿಲ್ಲ ರೀ. ಆಮೇಲೆ ಆರಾಮಂದು ಇದ್ದಿತ್ತಿಲ್ಲಲ್ರಿ, ನಮಗೆ ನೆಗಡಿ ಉರಿ ಎಲ್ಲ ಬಂದವು. ಅದಕ್ಕಲಾಗೆ ಒಂದು ಸ್ವಲ್ಪ ಏನರ ಮಾಡಬೇಕು ತಿನ್ನೋಕೆ ಅಂತೇಳಿ ಕೆರೆ ನಾ ಇಲ್ಲಿ ಇದು ಮಾಡತ್ತಿದ್ರಿ, ಪಾಯಸ ಮಾಡತ್ತಿದ್ದ, ಶಾವ್ಗೆ ಪಾಯಸ ಅಷ್ಟೇ ಸಿಂಪಲ್ಲಾಗಿ ಮಾಡತ್ತಿದ್ರಿ. ಏನು ಭಾಳ ಏನಿದು ತಂದಿಲ್ಲರಿ ನಾನು, ಅಂದ್ರೆ ಭಾಳ ಏನಿದು ಹಾಕಿ ಮಾಡೈತಿಲ್ಲ ಅಷ್ಟೇ. ಎಲ್ಲ ನೋಡ್ಕೆರೆ ಒಂದು ಸ್ವಲ್ಪ ತಂದಿರಿ ಮಾಮ ಪಾಯಸ ಮಾಡಂಥೇಳಿ. ನಾವು ಮಾಡ್ತೇವೆ ಅಂದಿದ್ರಿ, ಅದಕ್ಕೆ ಎಲ್ಲ ಅವರೇ ತಂದು ಕೊಟ್ಟಿರು. ಫಸ್ಟಾಗಿ ಕಡಾಯಿ ಇಟ್ಕೊಂಡು ಕಡಾಯಿದಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರಿ. ತುಪ್ಪ ಇತ್ತು, ಎಣ್ಣೆ ತುಪ್ಪ ಐತ್ರಿ, ಚಲೋ ಗಟ್ಟಿ ತುಪ್ಪ. ಆಮೇಲೆ ಅದಕ್ಕೆ ನಾನು ಗೋಡಂಬಿ, ಆಮೇಲೆ ಕಾಜು ಅಂತಾರಲ್ರಿ, ಕಾಜುನು ಆಮೇಲೆ ಬಾದಾಮಿ ಹಾಕ್ಕೊಂಡಿದ್ರಿ. ಹಾಕ್ಕೊಂಡು ಕೆರೆ ಗೋಲ್ಡನ್ ಫ್ರೈದಾಗ ಚೆಂದಾಗಿ ಹುರ್ಕೊಳಗತ್ತೆ ನೋಡಿರಿ. ಇವಾಗ ಚೆಂದಾಗಿ ಕೆಂಪಗೈತಲ್ರಿ. ಇವಾಗ ಇವಕ್ಕೆ ತಗೋತೀನಿ ರೀ ನಾನು ಒಂದು ಪ್ಲೇಟ್ ತೊಗೊಂಡಿನಿ. ಪ್ಲೇಟ್ದಾಗ ನೋಡಿರಿ ಈ ರೀತಿ ಅಷ್ಟು ತೊಗೊಳಗತ್ತೀನಿ. ಚೆಂದಾಗಿ ಅಷ್ಟು ತೊಗೊಂಡು ಕೆರೆ ನೋಡಿರಿ. ಇನ್ನೂ ಇಷ್ಟು ತುಪ್ಪ ಉಳ್ದಲ್ರಿ, ಅದ್ರಾಗ ಇನ್ನೊಂದು ಥೋಡೆ ಇದು ಅದಾವ್ರಿ, ಮಣ್ಣುಕ್ಕೆ ಇರ್ತಾವಲ್ರಿ, ಮಣ್ಣುಕ್ಕೆ ಅದಾವು. ಮಣ್ಣುಕ್ಕೆ ಇವಾಗ ಅವನು ನಾ ಏನು ಮಾಡ್ತೀನಿ ರೀ, ಇದ್ರಾಗ ಹಾಕ್ಯಾರೆ ಚೆಂದಾಗಿ ಅವನು ಗೋಲ್ಡನ್ ಫ್ರೈದಾಗ ಫ್ರೈ ಮಾಡ್ಕೊತೀನಿ ರೀ. ಅವಕ್ಕೂ ಫ್ರೈ ಮಾಡ್ಕೊಂಡ್ಕೆರೆ ಅವಕ್ಕೂ ಒಂದು ಸ್ವಲ್ಪ ಕೆಂಪಗಾಗಿ ಫ್ರೈ ಮಾಡ್ಕೊಂಡ್ರಿ. ನೋಡಿರಿ ಈ ರೀತಿ ಫ್ರೈ ಮಾಡ್ಕೊಂಡ್ಕೆರೆ ತೆಗಿಯಾಗತ್ತೀನಿ ರೀ. ಇವೆಲ್ಲ ಮಾಮಾಗ ಹಾಕಿದ್ರೆ ಇದು ಆಗಂಗಿಲ್ಲ ರೀ, ಅವ್ರಿಗೆ ಹಾಕ್ಬೇಡ ಅಂತ ಹೇಳಿರೋ ನಾನೇ ಹಾಕ್ಲತ್ತೀನಿ ರೀ. ಯಾಕಂದ್ರೆ ಇವೆಲ್ಲ ಹಾಕಿದ್ರೆ ಟೇಸ್ಟ್ ಬರ್ತೈತಿ, ಆಮೇಲೆ ತಿಲ್ಲಕ್ಕೂ ಟೇಸ್ಟ್ ಇರ್ತದಲ್ರಿ. ಬಾದಾಮಿ ಐತಲ್ರಿ, ಅದ್ರ ಕಲೆಗೆ ಹಾಕೇನಿ ರೀ ನಾನು. ಆಮೇಲೆ ಇಲ್ಲಿ ನೋಡಿರಿ ಅಂಗಡಿಯಾಗ ಸಿಗ್ತಾವ್ರಿ ಸಣ್ಣ ಶಾವ್ಗೆ, ಸುರುಕುಂಬ್ಲಿ ಮಾಡ್ತಾರಲ್ರಿ. ಇವಾಗ ಮುಸಲ್ಮಾನ್ ಮಂದಿ ಅವ್ರದ್ದು ಸುರುಕುಂಬ್ಲಿ ಹಬ್ಬ ಇದ್ದ ಕಳೆಗ, ಆಮೇಲೆ ಕುರ್ಬಾನಿ ಹಿಂಗೇನ್ರ ಇದ್ದ ಕಳೆಗ ಅವ್ರು ಮಾಡ್ತಾರಲ್ರಿ. ಅವಾಗ ಅಂಥ ಶಾವ್ಗೆ ನಾನು ತೊಗೊಂಡು ಬಂತಿದ್ರಿ ಒಂದು ಸಲ ಎದ್ದಕ್ಕೂ ಅಂತೇಳಿ. ನಮ್ಮ ಮನೆ ಪೂಜೆ ಮಾಡೋದಿತ್ತಲ್ರಿ, ನಮ್ಮ ಮನೆ ಫಸ್ಟ್ ನಾವು ಈ ಮನೆ ಬಂದಾಗಳಿಗೆ ಪೂಜೆ ಮಾಡಿದ್ದೇವ್ರಿ. ಅದಕ್ಕೆ ಅವಾಗ ತಂದಿದ್ದ ಶಾವ್ಗೆ ಅವೆಲ್ಲ ಉಳಿದಿವಲ್ರಿ, ಎಲ್ಲರ ಬಿದ್ದು ವೇಸ್ಟ್ ಆತಾವ ಅಂತೇಳಿ ಪಾಯಸ ಮಾಡ್ಬೇಕಂತೇಳಿ ಒಂದು 10-15 ರೂಪಾಯಿದು ಅವೆಲ್ಲ ಸಾಮಾನು ತೊಗೊಂಬಂದ್ರಿ. ಗೋಡಂಬಿ ದ್ರಾಕ್ಷಿ ಎಲ್ಲ ತಂದು ಕೆರೆ ಇವಾಗ ನೋಡಿರಿ ಇವಿಷ್ಟು ಶಾವ್ಗೆ ಇದ್ದಲ್ರಿ. ಶಾವ್ಗೆ ತಂದು ಕೆರೆ ಶಾವ್ಗೆ ಚೆಂದಾಗಿ ಅದೇ ತುಪ್ಪನಾಗ, ಅಂದ್ರೆ ಅದೇ ಕಡೆದಾಗ ತುಪ್ಪ ಐತಲ್ರಿ, ಅದೇ ಕಡೆದಾಗ ಚೆಂದಾಗಿ ಗೋಲ್ಡನ್ ಫ್ರೈದಾಗ ಶಾವ್ಗೆ ಫ್ರೈ ಮಾಡ್ಕೋಬೇಕ್ರಿ. ಚೆಂದಾಗಿ ಹುರ್ಕೋಬೇಕು. ಚೆಂದ ಹುರ್ಕೊಂಡೇವು ಅಂದ್ರೆ ಮಸ್ತಾಗಿ ಬರ್ತದ್ರಿ. ಆಮೇಲೆ ಸ್ಮೆಲ್ನು ಭಾರಿ ಬರ್ತದ್ರಿ, ತುಪ್ಪ ಅಂತೇಳಿ. ಅಂದ್ರೆ ತುಪ್ಪ ಐತಲ್ರಿ, ಅದಕ್ಕಲಾಗೆ ತುಪ್ಪ ಯೂಸ್ ಮಾಡಿನ. ನಿಮ್ಮ ಹತ್ರ ಇದ್ದಿತ್ತಿಲ್ಲ ಅಂದ್ರೆ ನೀವು ಎಣ್ಣೆ ಯೂಸ್ ಮಾಡ್ಬೋದು. ತಿನ್ನೋಕೆ ಟೇಸ್ಟ್ನು ಬರ್ತದೆ ಅಂತೇಳಿ ಭಾಳ ದಿನ ಆಯ್ತು ಮಾಡಿಲ್ಲ ಅಂತೇಳಿ ಇವತ್ತು ಮಾಡಾಕತ್ತೀವಿ ನೋಡಿರಿ. ಯಾರ ಮನೆಯಾಗಾರ ಡೈಲಿ ಮಾಡ್ಕೊಂಡು ತಿಂತಾರೆ. ನಾವು ಯಂತ್ರ ರೊಟ್ಟಿ ಒಣಗಿನೇ ಉಣವ್ರಿ ನಾವು. ಅನ್ನ ಸಾರು ರೊಟ್ಟಿ ಒಣಗಿ ಇದೆ. ಆಮೇಲೆ ಎಲ್ಲ ಯಾವಾಗಾರ ಮಾಡ್ದೇವು ಅಂದ್ರೆ ಅದು ಒಂದು ಸಲ ಯಾವಾಗಾರ ಮಾಡ್ತೇವ್ರಿ. ಹಿಂಗೆ ಯಾವಾಗಾರ ತಿನ್ನಂಗೆ ಆಯಿತು ಅಂದ್ರೆ ಮಾಡೋದು, ಇಲ್ಲ ಅಂದ್ರೆ ಅದೇ ರೊಟ್ಟಿ ಒಣಗಿ ಅನ್ನ ಸಾರು ಇದೇ ಮಾಡ್ಕೊಂಡು ತಿನ್ನೋದ್ರಿ ನಾವಂತರೂ. ಇವಾಗ ಇವು ಹುರ್ಕೊಂಡು ಕೆರೆ ಒಂದು ಗಂಗಾಳದಾಗ ತೆಗ್ದಾಗತ್ತಿ ನೋಡಿರಿ. ಅಷ್ಟು ಗಂಗಾಳದಾಗ ತೆಗೆದ್ಕೆರೆ ಇವಾಗ ಮತ್ತು ಅದೇ ಕಡೆನ ವಾಪಸ್ ನಾ ಗ್ಯಾಸಿನ ಮೇಲೆ ಇಟ್ಕೊಂಡ್ರಿ. ಗ್ಯಾಸಿನ ಮೇಲೆ ಹಾಕಿಟ್ಟಿನಂದ್ರೆ ಇವಾಗ ಇದಕ್ಕೆ ಹಾಲು ಹಾಕ್ಕೋತೀನಿ ರೀ ನಾನು. ಒಂದು ಪ್ಯಾಕೆಟ ಒಂದು ಅರ್ಧ ಲೀಟ್ರದ್ದು ಹಾಲು ತೊಗೊಂಡು ಬಂದಿದ್ದೇವೆ ರೀ. ದೊಡ್ಡ ಪ್ಯಾಕೆಟ್ ಇರ್ತದಲ್ರಿ, ಅರ್ಧ ಲೀಟ್ರದ್ದು. ಅದು ಅರ್ಧ ಲೀಟ್ರ್ ಹಾಲು ನಾನು ಇವಾಗ ಇದಕ್ಕೆ ಹಾಕ್ಲಾಗತ್ತೀನಿ ನೋಡಿರಿ. ಇದಕ್ಕೆ ಕಡಾಯಿದಾಗ ಅದೇ ಶಾವ್ಗೆದು ಇರ್ತದಲ್ರಿ, ನಡೀತದ್ರಿ, ಅದಕ್ಕೇನು ಆಗಂಗಿಲ್ಲ. ನಾವೇನು ಬೇರೆ ಪಾತ್ರೆ ತೊಗೋಬೇಕಂತೇಳಿ ಅವಶ್ಯಕತೆ ಇಲ್ಲ ರೀ ನಮ್ಗೆ. ಇದ್ರಾಗೆ ಹಾಕ್ಕೊಂಡೇವು ಅಂದ್ರೆ ನಡೀತದೆ ರೀ. ಯಾಕಂದ್ರೆ ತುಪ್ಪ ಹಾಕಿರ್ತೇವಲ್ರಿ ಆಲ್ರೆಡಿ, ಚೆಂದಾಗಿರ್ತದೆ ರೀ. ಇವಾಗ ನೋಡಿರಿ ನಾನು ಹಾಲು ಹಾಕಿನಲ್ರಿ, ಹಾಲು ಹಾಕ್ಯಾರೆ ಸಕ್ಕರೆ ಹಾಕ್ಲಾಗತ್ತೀನಿ ರೀ. ನಮಗೆ ಎಷ್ಟು ರುಚಿ ಬೇಕಂತೇಳಿ ಅಷ್ಟು ರುಚಿ ನೋಡ್ಕೆ ನಾನು ಸಕ್ಕರೆ ಹಾಕ್ಕೊಳಗತ್ತೀನಿ. ಎಲ್ಲ ಮಾಪ್ ಮಾಡಿ ತೊಗೊಂಡಿಲ್ಲ ರೀ ನಾನು, ಅಂದಾಜು ಮೇಲೆ ಹಾಕ್ಕೊಂಡೀನಿ ರೀ ಎಲ್ಲ. ಹಾಲು ಆಗಲಿ ಅಥವಾ ಸಕ್ಕರೆ ಆಗಲಿ ಶಾವ್ಗೆ ಆಗಲಿ ಏನೇ ಆಗಲಿ ಎಲ್ಲ ಮಾಪನ ಮಾಡಿ ತೊಗೊಂಡಿನಲ್ರಿ, ಹಾಗೆ ಹಾಕ್ಲಾಗತ್ತೀನಿ. ಇವಾಗ ನಮಗೆ ಎಷ್ಟು ರುಚಿ ಬೇಕಲ್ಲ ಅಷ್ಟೇ ಹಾಕೀನಿ ರೀ ನಾನು. ಭಾಳ ರುಚಿ ಆಯ್ತಂದ್ರೆ ಏನಾಗ್ತದೆ ರೀ ಫ್ರೆಂಡ್ಸ, ಬಾಯಿ ಹಿಡಿತದೆ ರೀ. ಅದಕ್ಕೆಲ್ಲ ಸ್ವಲ್ಪ ಹಾಕೀನಿ ರೀ ನಾನು, ನೋಡ್ಕೊಂಡು ಕೆರೆ ಅಷ್ಟೇ ಮೀಡಿಯಮ್ದಾಗಿರಲಿ ಅಂಥೇಳಿ. ಭಾಳ ರುಚಿ ಐತಂದ್ರೆ ಬಾಯಿ ಹಿಡಿತದೆ ರೀ. ಒಂದು ಸೌನ್ ಎಲ್ಲಿ ಅದು ತಿನ್ನೋಕ್ಕೆ ಬರೋಂಗಿಲ್ಲ ರೀ, ಅಷ್ಟು ರುಚಿ ಆಗ್ತದೆ ರೀ. ಅದ್ರ ಕಲೆಗೆ ಸ್ವಲ್ಪ ಹಾಕೀನಿ.
ಹಾಕ್ಯಾರ ಇವಾಗ ಚೆಂದಾಗಿ ತಿರುಗಾಡಕತ್ತೀನಿ ನೋಡ್ರಿ. ಒಟ್ಟು ಹಾಲು ಕರಗಲಿ ಅಂತೇಳಿ ಒಂದು ಸ್ವಲ್ಪ ರೌಂಡಾಗಿ ಚಮಚ ಆಡ್ಸಾಕತ್ತೀನಿ ರೀ ಹಾಲ್ದಾಗ. ನೋಡಿರಿ ಈ ರೀತಿ ರೌಂಡಾಗಿ ತಿರುಗಾಡತ್ತೀನಿ. ಅದೊಂದು ಸ್ವಲ್ಪ ಬೆಚ್ಚಗಾಗಬೇಕು. ಆಮೇಲೆ ಹಾಲು ಕಾಯ್ಬೇಕು ರೀ ಚೆಂದ ಕೆಂಪಗೆ. ಆಮೇಲೆ ಸಕ್ರೆ ಎಲ್ಲ ಕರಗಬೇಕಲ್ರಿ. ಸಕ್ರೆ ಕರಗತ್ತಂದ್ರೆ ಚಂದ ಆಗ್ತದೆ ರೀ. ಇಲ್ಲಿ ನೋಡಿರಿ ಇಷ್ಟು ಹಾಲು ಹಾಕೀನಿ. ಅರ್ಧ ಲೀಟ್ರದಾಗ ಒಂದು ಸ್ವಲ್ಪ ಇಟ್ಟೀನಿ ರೀ. ಇಲ್ಲಿ ನೋಡಿರಿ ಇಷ್ಟು ಹಾಲು. ಆಮೇಲೆ ಅವೆಲ್ಲ ಏನು ಇದು ಮಾಡಿಕೊಂಡು ಇಟ್ಕೊಂಡಿನಲ್ರಿ ಗೋಡಂಬಿ ಗೋಡಂಬಿ ಎಲ್ಲನೂ ನಾನು ಇಲ್ಲಿ ಇಟ್ಕೊಂಡಿನಿ ರೀ ಹುರಿದು ಮಾಡಿ. ನೋಡಿರಿ ಇಲ್ಲಿ ಶಾವ್ಗೆ ಎಷ್ಟು ಭಾರಿ ಆಗ್ಯಾವ ಹುರಿದವನ್ ಅಂತೇಳಿ ಕೆಂಪಗಾಗಿ. ಆಮೇಲೆ ಇಲ್ಲಿ ನೋಡಿರಿ ಗೋಡಂಬಿ ಹೆಂಗಾಗ್ಯಾವ ಅಂತೇಳಿ ಇವೆಲ್ಲ 10 ರೂಪಾಯಿ ನೋಡಿರಿ. 30 ರೂಪಾಯ್ದು ಇಷ್ಟೇ ಆಗ್ಯದ ನೋಡಿರಿ. ಇನ್ನು ಅವರು ಸುರ್ಕುಂಬ್ಲಿ ಹಬ್ಬಕ್ಕೆ ಅಂತೇಳಿ ಎಷ್ಟು ತರ್ತಾರೆ ಏನ್ರಿ. ಅವರು ಮುಸಲ್ಮಾನ್ ಮಂದಿ ಸುರ್ಕುಂಬ್ಲಿ ಹಬ್ಬ ಭಾಳ ಅಂದ್ರೆ ಭಾಳ ಜಗ್ಗಿ ಮಾಡ್ತಾರೆ ರೀ ಅವರು. ಅಷ್ಟು ಭಾರಿ ತರ್ತಾರೆ. ನಮ್ಮ ಕಡೆ ಅಂದ್ರೆ ಅಷ್ಟೇ ಸಿಂಪಲಾಗಿ ಇಷ್ಟು ತೊಗೊಂಬರ್ತೇವೆ ರೀ ನಾವಂದ್ರೆ ಪಾಯಸ ಮಾಡೋಕ್ಕಂತೇಳಿ. ಇವಾಗ ಇದಕ್ಕೆ ನಾನು ಫಸ್ಟ್ ಇಲ್ಲಿ ನೋಡಿರಿ ನಾ ಎಲ್ಲ ಹುರಿದಿಟ್ಕೊಂಡಿನಲ್ರಿ. ಇವೆಲ್ಲ ಹಾಕ್ಲಾಗತ್ತೇನೆ ರೀ. ತುಪ್ಪನಾಗ ಹುರಿದಿಟ್ಕೊಂಡಿದ್ದಲ್ರಿ ಅವು ಹಾಕ್ಯಾರೆ ಒಂದು ಸ್ವಲ್ಪ ಕುದಿಸ್ತೇನೆ ರೀ. ಮೆತ್ತಗಾತವ್ರಿ ಒಂದು ಸ್ವಲ್ಪ ಹಾಲನ್ನ ಕುದ್ದು ಅಂದ್ರೆ. ಗೋಡಂಬಿ ದ್ರಾಕ್ಷಿ ಮನುಕೆ ಎಲ್ಲ ಹಾಕಿ ನೋಡಿರಿ ನಾ ಅಂತರು ನೋಡಿರಿ ಹಾಕ್ಯಾರೆ ಮಿಕ್ಸ್ ಇಟ್ಕೆರೆ. ಇವಾಗ ಒಂದು ಸ್ವಲ್ಪ ಇದು ಕುದಿಸಿ ಮಾಡಿ ಇವಾಗ ಇದು ಹಾಕ್ಲಾಗತ್ತೀನಿ ನೋಡಿರಿ. ಏನಂತಾರೆ ಇವಕ್ಕೆ ಶಾವ್ಗೆ ಹಾಕ್ಲಾಗತ್ತೀನಿ ರೀ. ಇದಕ್ಕೆ ಮತ್ತು ಏನು ತುಪ್ಪ ಹಾಕಂಗಿಲ್ಲ ರೀ. ಎಲ್ಲ ತುಪ್ಪನಾಗೆ ಹುರಿದಿರ್ತೇವಲ್ರಿ. ಏನು ಹಾಕೋದು ಹತ್ತಂಗಿಲ್ಲ ರೀ ನಮ್ಗೆ. ಎಲ್ಲ ಇದು ಆಗ್ಬಿಡ್ತೈತಿ. ಇದೊಂದು ಸ್ವಲ್ಪ ಗ್ಯಾಸ್ ಊಟಿಟ್ಟು ಕುದಿಸ್ದೇವಂದ್ರೆ ಉಕ್ಕಿ ಬರ್ತದೆ ರೀ ಜಲ್ದಿ. ಅಷ್ಟೇ ಸಣ್ಣ ಇಡ್ಬೇಕು ರೀ ಗ್ಯಾಸ. ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೆರೆ ಇದಕ್ಕೆ ಸಣ್ಣ ಕುದಿಸ್ಬೇಕು ರೀ. ಸಣ್ಣ ಕುದಿಸ್ತೇವಂದ್ರೆ ಚೆಂದಾಗಿ ನಮ್ದು ಹಾಲಿನ ಪಾಯಸ ರೆಡಿ ಆಗ್ತದೆ ರೀ. ಹಾಲಿಂದು ಶಾವ್ಗೆ ಪಾಯಸ ರೀ. ಆಮೇಲೆ ಶಾವ್ಗೆ ಪಾಯಸ ಇದ್ರದ್ದು ಮಾಡ್ತಾರೆ ರೀ. ಹಾಲಿಂದು ಚಜ್ಕದೇನು ಹಿಂಗೆ ಶಿರದ್ದು ರವದ್ದು ಪಾಯಸನೂ ಮಾಡ್ತಾರೆ ರೀ. ನಾ ಇಲ್ಲಿ ಶಾವ್ಗೆ ಪಾಯಸ ಮಾಡೀನಿ ರೀ. ಇಲ್ಲಿ ನೋಡಿರಿ ನಮ್ಮ ಸೋನಿ ಹಾಲಿನ ವಾಸಿಗಾಗಿ ಹೆಂಗೆ ಹುಡುಗಾಡಕತ್ತ ಅಂತೇಳಿ. ಅವರು ನಾ ಇನ್ನೂ ಕುದಿಯಕ್ಕೆ ಇಟ್ಟಿದ್ದಲ್ರಿ. ಒಂದು ಸೌನ ಬಂದು ನೋಡತ್ತಾರೆ ರೀ ಯಾವಾಗ ಆಯ್ತೇನಿಲ್ಲ ಅಂತೇಳಿ. ಅವರು ಅಲ್ಲಿ ಹೊರಗೆ ಆಟ ಆಡತ್ತೀರಿ ನೋಡಿರಿ. ಈಗ ಅರ್ಧ ಕುದ್ದೈದ್ರಿ ಎಷ್ಟು ಮಸ್ತ್ ಆಗ್ಯದ ಅಂತೇಳಿ ನೋಡಿರಿ. ಆಗಲೇ ನೋಡಿದ್ರಲ್ಲ ಎಷ್ಟು ತಿಳಿ ಇತ್ತು. ಇವಾಗ ನೋಡಿರಿ ಎಷ್ಟು ಗಟ್ಟಿ ಆಗ್ಯದ ಅಂತೇಳಿ. ಇನ್ನೊಂದು ಸ್ವಲ್ಪ ಕುದಿಸ್ಬೇಕು ರೀ. ಇದಕ್ಕೆ ಭಾಳ ಇನ್ನೂ ಇದು ಆಗಿಲ್ಲ. ಇನ್ನೊಂದು ಸ್ವಲ್ಪ ಕುದೀತಂದ್ರೆ ನಮ್ಮದು ಶಾವ್ಗೆ ಪಾಯಸ ರೆಡಿ ಆಗ್ತದೆ ರೀ ಫ್ರೆಂಡ್ಸ. ಇವಾಗ ಇದು ಒಂದು ಸ್ವಲ್ಪ ಕುದಿಯೋಕೆ ಮ್ಯಾಲೆ ಮುಚ್ಕೆರೆ ಬಿಡ್ತೀನಿ ರೀ ಇದಕ್ಕೆ. ಆಮೇಲೆ ನೋಡ್ಲಿಕ್ಕೆ ಬರ್ತದೆ ರೀ. ನೋಡಿರಿ ಕರೆಂಟ್ ಹೋದ ನೋಡಿರಿ ಜಸ್ಟ್ ಹೀಗೆ ಇದು ಮಾಡೋದ್ರಾಗ ಇನ್ನೂ ಕತ್ಲೆ ಆಗೈತಿ. ಈಗ ನೋಡಿರಿ ಇಷ್ಟು ಕತ್ಲೆ ಆಗೈತಿ. ಇವತ್ತಿನ ಲಾಗ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಮತ್ತೆಲ್ಲರಿಗೂ ಮುಂದಿನ ನೋಡಿ ಸಿಗ್ತೀನಿ. ಇವತ್ತಿನ ನೋಡಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಾಯ್.